ತಿರುಮಲದ ಬಂಗಾರದ ಗೋಪುರದ ಒಂದು ಮೂಲೆಯಲ್ಲಿ ರಾಮಾನುಜಾಚಾರ್ಯರ ಒಂದು ಚಿಕ್ಕ ಮೂರ್ತಿ ಇದೆ. ಅದು ನಾವು ದರ್ಶನವನ್ನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡುವಾಗ ಕಾಣುತ್ತೆ. ರಾಮಾನುಜಾಚಾರ್ಯರ ಮೂರ್ತಿ ಏನಿದೆ ಅಲ್ಲಿ ಮೊದಲು ಒಂದು ರಂಧ್ರವಿತ್ತು. ಅಲ್ಲಿ ರಾಮಾನುಜರ ಮೂರ್ತಿ ಏನಕ್ಕೆ ಇಟ್ಟಿದ್ದಾರೆ, ಇದರ ಹಿಂದೆ ಒಂದು ಕತೆ ಇದೆ. 12ನೇ ಶತಮಾನದಲ್ಲಿ ತಿರುಮಲದಲ್ಲಿ ಒಂದು ವಿವಾದ ಹುಟ್ಕೊಳ್ಳುತ್ತೆ. ಅದೇನೆಂದರೆ ಸ್ವಾಮಿಯ ಮೂರ್ತಿ ಏನಿದೆ ಅದು ನಾರಾಯಣನ ಮೂರ್ತಿನ ಅಥವಾ ಶಿವನ ಮೂರ್ತಿನ ಅನ್ನೋ ವಿವಾದ. ಕೆಲವೊಬ್ರು ಅದನ್ನ ವಿಷ್ಣು ಮೂರ್ತಿ ಅಂತ ಹೇಳಿದ್ರೆ, ಇನ್ನ ಕೆಲವೊಬ್ರು ಅದು ಮಹಾದೇವ ಅಂತ ಹೇಳ್ತಾರೆ. ಆಗ ಬಂದಿದ್ದೆ ರಾಮಾನುಜಾಚಾರ್ಯರು. ಅವರು ಒಂದು ಒಪ್ಪಂದವನ್ನ ತರ್ತಾರೆ. ಅದೇನೆಂದ್ರೆ ಗರ್ಭಗುಡಿಯಲ್ಲಿ ಶಂಖಚಕ್ರಗಳನ್ನ ಇಟ್ಟು ರಾತ್ರಿ ದೇವಾಲಯವನ್ನ ಮುಚ್ಚೋಣ, ಬೆಳಗಾಗೋಷ್ಟರಲ್ಲಿ ಸ್ವಾಮಿ ಅದನ್ನ ಧರಿಸಿದ್ರೆ ಅದು ಮಹಾವಿಷ್ಣುವಿನ ಮೂರ್ತಿ ಅಂತ ಖಚಿತವಾಗುತ್ತೆ. ಈ ಒಪ್ಪಂದಕ್ಕೆ ಎಲ್ಲರೂ ಒಪ್ಪಿ ಗರ್ಭಗುಡಿಯಲ್ಲಿ ಶಂಖಚಕ್ರವನ್ನ ಇಟ್ಟು ದೇವಾಲಯದ ದ್ವಾರವನ್ನ ಮುಚ್ಚಿಬಿಡ್ತಾರೆ. ಆ ರಾತ್ರಿ ಆದಿಶೇಷ ಸರ್ಪದ ರೂಪದಲ್ಲಿ ಬಂದು ಆ ರಂಧ್ರದಿಂದ ಗರ್ಭಗುಡಿಯನ್ನ ತಲುಪ್ತಾನೆ. ಗರ್ಭಗುಡಿಯಲ್ಲಿ ಸ್ವಾಮಿಗೆ ಶಂಖಚಕ್ರಗಳನ್ನ ಹಾಕಿ ಅದೇ ರಂಧ್ರದಿಂದ ವಾಪಸ್ ಆಗ್ತಾರಂತೆ. ಅವತ್ತು ತಿರುಮಲದಲ್ಲಿರುವ ಮೂರ್ತಿ ಸಾಕ್ಷಾತ್ ವಿಷ್ಣು ಮೂರ್ತಿ ಅಂತ ಎಲ್ಲರೂ ಖಚಿತಪಡಿಸ್ಕೊಳ್ತಾರೆ. ಇದಕ್ಕೆ ಗುರುತಾಗಿ ಆ ರಂಧ್ರವನ್ನ ಮುಚ್ಚಿ ರಾಮಾನುಜಾಚಾರ್ಯರ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ನೀವು ಯಾವತ್ತಾದ್ರೂ ತಿರುಮಲಗೆ ಹೋದಾಗ ಅದನ್ನ ಗಮನಿಸಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಗೋವಿಂದ ಗೋವಿಂದ ಅಂತ ಯಾರು ಕಮೆಂಟ್ ಮಾಡ್ತಾರೆ ಅವರಲ್ಲಿ 2 ಫಾಲೋವರ್ಸ್ನ ಹೊನ್ನಾವ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಕರ್ಕೊಂಡು ಕೂಡ ಹೋದೆ. ಅದರ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋಗೆ ಯಾರು ನಾರಾಯಣ ನಾರಾಯಣ ಅಂತ ಕಮೆಂಟ್ ಮಾಡ್ತಾರೆ ಅವರನ್ನ ನಾನು ಗೌಡಗೆರೆಯ ಚಾಮುಂಡೇಶ್ವರಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ. ಅವರಿಬ್ಬರಲ್ಲಿ ನೀವು ಒಬ್ಬರಾಗಿರ್ಬೋದು. ಬೇಗ ಬೇಗ ನಾರಾಯಣ ನಾರಾಯಣ ಅಂತ ಕಮೆಂಟ್ ಮಾಡಿ.